ಚಾಮರಾಜಪುರದಿಂದ ಹಿಡಿದು ಮಾವಳಿಪುರ ಮುಖ್ಯ ರಸ್ತೆವರೆಗೂ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಇವತ್ತು ಡಾಂಬರೀಕರಣ ಶುರುವಾಗ್ತದೆ. ಜೊತೆಯಲ್ಲಿ ನಮ್ಮ ಯಲಹಂಕದಲ್ಲಿ ಸುಮಾರು ಯಲಹಂಕ ಮತ್ತು ಅದಕ್ಕೆ ಸಮೀಪದಲ್ಲಿರ್ತಕ್ಕಂಥ 11 ಕೆರೆಗಳಿವೆ. 11 ಕೆರೆಗಳು ಕೂಡ BBMPಯಿಂದ ನಾವು ಅನುದಾನವನ್ನು ಕೊಟ್ಟು ಕೆಲವು ಕೆರೆಗಳು ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ಮಾಡಿದ್ವಿ. ಅದರಲ್ಲಿ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ BBMP ಗಡಿಯಲ್ಲಿರ್ತಕ್ಕಂಥ ವೀರಸಾಗರ, ರಾಮಗೊಂಡನಹಳ್ಳಿ, ಆವಲಹಳ್ಳಿ ಮತ್ತು ಮೇಡಿ ಅಗ್ರಹಾರ ಈ ಕೆರೆಗಳನ್ನು BBMPಯಿಂದ ಕೂಡ ಸ್ವಲ್ಪ ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ವಿ. ಈಗ ಶಿವರಾಮ್ ಕಾರಂತ್ ಬಡಾವಣೆ ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗಿರೋದ್ರಿಂದ ನಾವು BDA ಅಧಿಕಾರಿಗಳು ಮತ್ತು ಅಧ್ಯಕ್ಷರಲ್ಲಿ ಕೂಡ ನಾವು ಮನವಿಯನ್ನು ಮಾಡಿದ್ವಿ. ಮತ್ತು ನಾನು ಅಧ್ಯಕ್ಷನಾಗಿದ್ದಾಗಲೇ ಈ BBMP ಶಿವರಾಮ್ ಕಾರಂತ್ ಲೇಔಟ್ ಬಡಾವಣೆಯಲ್ಲಿ ಬರ್ತಕ್ಕಂಥ ಎಲ್ಲ ಕೆರೆಗಳನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನಾಗಲೇ ಹಿಂದೆ ಅದಕ್ಕೆ ಆಕ್ಷನ್ ಪ್ಲ್ಯಾನ್ ಕೂಡ ಮಾಡಿದ್ವಿ. ಈಗ 6 ಕೋಟಿ ರೂಪಾಯಿ ವೀರಸಾಗರ ಕೆರೆಗೆ ಈಗ ನಾವು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಅದರಲ್ಲಿ ಸಂಪೂರ್ಣವಾದಂಥ ಏನು ಇಲ್ಲಿವರೆಗೂ ಪೂರ್ಣ ಆಗಿರಲಿಲ್ಲ ಅದು ಸಂಪೂರ್ಣವಾಗಿ ಮಾಡ್ತಕ್ಕಂಥದ್ದು. ಗಜೀಬಾ ಮತ್ತು ಟ್ರ್ಯಾಕು ಏನೇನು ಹೋಗಿದೆ ಮತ್ತು ಇಡೀ ನೀರನ್ನು ಒಂದು ಸರಿ ಆಚೆ ಕಳಿಸ್ಬಿಡ್ತಾರೆ. ಕಳಿಸಿ ಡಿಶಿಲ್ಟಿಂಗು, ಮರಗಳನ್ನು ತೆಗೀತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾರೆ. ಇದಾದಮೇಲೆ ಒಂದು ಕೆರೆ ಸಂರಕ್ಷಣಾ ಸಮಿತಿ ಒಂದು ಹೆಸರನ್ನಿಟ್ಟು ಬೇರೆ ಬೇರೆ ಕೆರೆಗಳಲ್ಲೂ ಈಗೇನು ಅಸೋಸಿಯೇಷನ್ ಮಾಡಿದ್ವಿ ಅವರು ನೋಡೋ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೂಡ ಅವ್ರು ನೋಡ್ತೀವಿ. ಯಾಕಂದರೆ ಕೆರೆ ಉಳಿಸ್ಕೊಳ್ಬೇಕು ಮತ್ತು ನಮಗೆ ಈ ಭಾಗದಲ್ಲಿ ಎಲ್ಲೂ ಕೂಡ ವಾಕಿಂಗ್ಗೆ ಜಾಗ ಇರಲಿಲ್ಲ. ಆದರೆ ಇವತ್ತು ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಸಾಕಷ್ಟು ಪಾರ್ಕ್ಗಳನ್ನು ಮಾಡಿದ್ವಿ. ಮುಂದೆ ಅದು ಅಭಿವೃದ್ಧಿ ಆದಾಗ ಸಾಕಷ್ಟು ಅಲ್ಲಿ ವಾಕಿಂಗಿಗೆ, ಆಟ ಆಡೋದಕ್ಕೆಲ್ಲ ಜಾಗಗಳೈತೆ. ಬಟ್ ಇದು ಸಮೀಪ ಇರ್ತಕ್ಕಂಥ ವೀರಸಾಗರ ಕೆರೆ ಸಂಪೂರ್ಣ ಅಭಿವೃದ್ಧಿ ಆದಮೇಲೆ ಜನಗಳು ಕೂಡ ಇದು ತುಂಬ ಚೆನ್ನಾಗಿ ಅನುಕೂಲ ಆಗ್ತದೆ. ಸೊ ಅದನ್ನು ನಾನು ಇವತ್ತು ನಮ್ಮ BDA ಅಧ್ಯಕ್ಷರು ಮತ್ತು ಅಧಿಕಾರಿಗಳಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.